ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಬುಧವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಅಬ್ಸರ್ವ್ ಮಾಡಿದರೆ ನಿಫ್ಟಿ 50 46 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದರೆ ನಿಫ್ಟಿ ಬ್ಯಾಂಕ್ 42 ಪಾಯಿಂಟ್ಸ್ ನೆಗೆಟಿವ್, ಸೆನ್ಸೆಕ್ಸ್ 176 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಡಿಯಾ ವಿಕ್ಸ್ 11.94 ಇದೆ, ಅದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ETFಸ್ನ ನೋಡೋದಾದರೆ ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸ್ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಮೋಡಿಟಿ ಮಾರ್ಕೆಟ್ಸ್ ಒಂದು ಕನ್ಸಾಲಿಡೇಷನಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಿಫ್ಟಿ 50ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡೋಣ. ನಾವು ಮಂಗಳವಾರದ ಮಾರ್ಕೆಟ್ನ ಅಬ್ಸರ್ವ್ ಮಾಡಿ ಬುಧವಾರ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ R1 ಮತ್ತು S1 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ನಿನ್ನೆ ಮಾರ್ಕೆಟ್ R1 ಇಂದ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ನ ಫಾರ್ಮ್ ಮಾಡ್ತು. ಕೊನೆಯಲ್ಲಿ ಹಿಂದಿನ ದಿವಸದ ಸಪೋರ್ಟಲ್ಲೇ ಸಪೋರ್ಟ್ ತಗೊಂಡು ಒಂದು ಹ್ಯಾಮರ್ ಕ್ರಿಯೇಟ್ ಮಾಡಿ ಕ್ಲೋಸ್ ಆಗಿದೆ. ಓವರ್ ಆಲ್ ಇವತ್ತಿನ ಮಾರ್ಕೆಟ್ಗೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋದಾದರೆ, ಮೊದಲು ರೆಸಿಸ್ಟೆನ್ಸ್ 25,548 R1 ಆಗಿ ಕೆಲಸ ಮಾಡುತ್ತೆ, 25,587 R2 ಆಗಿ ಕೆಲಸ ಮಾಡುತ್ತೆ, 25,608 ಸ್ಟ್ರಾಂಗ್ ರೆಸಿಸ್ಟೆನ್ಸ್ 3 ಆಗಿ ಕೆಲಸ ಆಗುತ್ತೆ. ಇದನ್ನು ತುಂಬ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೋಬೇಕು ಚಾರ್ಟಲ್ಲಿ. ಅದೇ ರೀತಿಯಲ್ಲಿ S1 25,424, 25,407 S2 ಆಗಿ ಹಾಗೂ 25,331 S3 ಆಗಿ ಕೆಲಸ ಮಾಡುತ್ತೆ. ಇನ್ನು ನಾವು ನಿಫ್ಟಿ ಬ್ಯಾಂಕ್ ಇಂಡಿಸಸ್ ನೋಡೋಣಾದರೆ, ನಿಫ್ಟಿ ಬ್ಯಾಂಕ್ ಇಂಡಿಸಸ್ ಒಂದು ಪ್ಯಾರಲಲ್ ಚಾನಲಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಲಾಸ್ಟ್ ವೀಕ್ ಅಬ್ಸರ್ವ್ ಮಾಡಿದ ಪ್ರಕಾರ ಒಂದು ಕನ್ಸಾಲಿಡೇಷನ್ ಬಾಕ್ಸ್ನ ಬ್ರೇಕೌಟ್ ಮಾಡಿತ್ತು. ಆದರೆ ಈಗ ಎಗೇನ್ ಆ ಬಾಕ್ಸ್ನ ಇನ್ನೊಂದ್ಸಲಿ ಬ್ರೇಕೌಟ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ನಿನ್ನೆನೂ ಕೂಡ ಕ್ಯಾಂಡಲ್ ಒಂದು ದೋಜಿ ಕ್ಯಾಂಡಲ್ನ ಫಾರ್ಮ್ ಮಾಡಿದೆ. ನೆಕ್ಸ್ಟ್ ನಾವು ಪರ್ಟಿಕ್ಯುಲರ್ ಸೆಕ್ಟರ್ಸ್ಗೆ ಬರೋದಾದರೆ, ನಿನ್ನೆ ನಿಫ್ಟಿ 50ಯಲ್ಲಿ ನಿಫ್ಟಿ IT 0.78 ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಸ್ಲೈಟ್ಲಿ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಫರ್ಮಾ ಪಾಸಿಟಿವ್, PSU ಬ್ಯಾಂಕ್ ನೆಗೆಟಿವ್. ಓವರ್ ಆಲ್ ನಾವು ಡೇಟಾಸ್ ನೋಡೋದಾದರೆ ನೆಗೆಟಿವ್ ಆಗಿ ಇದೆ ಅಂತ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1,476 ಕಂಪ್ನಿಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದೆ ಹಾಗೂ 1,453 ಡಿಕ್ಲೈನಲ್ಲಿ ಕ್ಲೋಸ್ ಆಗಿದೆ. ಇನ್ನು ಸ್ಪೆಸಿಫಿಕ್ ಆಗಿ ನಿಫ್ಟಿ 50ಯಲ್ಲಿ ನೋಡೋದಾದರೆ 22 ಕಂಪ್ನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿದ್ದರೆ 28 ಕಂಪ್ನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 6 ಕಂಪ್ನಿಗಳು ಪಾಸಿಟಿವ್, 6 ಕಂಪ್ನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು ನಾವು ಅಬ್ಸರ್ವ್ ಮಾಡ್ಬೋದು. ಈಗ ಆಪ್ಷನ್ ಚೈನ್ ಏನು ಹೇಳ್ತಾ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ, ಇನ್ ದ ಮನಿ ಕಾಲ್ ಆಪ್ಷನ್ಸಲ್ಲಿ ಇನ್ನೂ ಸೆಲ್ಲಿಂಗ್ ಇದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ಇದೆ, ಇನ್ ದ ಮನಿ ಪುಟ್ ಆಪ್ಷನ್ಸ್ ಬೈಯಿಂಗ್ ಮಾಡ್ತಾ ಇದ್ದಾರೆ ಹಾಗೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗ್ತಾ ಇದೆ. ನಿನ್ನೆ ಎಲ್ಲಿ ಪೊಸಿಷನ್ಸ್ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋದಾದರೆ, ನೀವು 25,500 ಲೆವೆಲ್ಸ್ ನೋಡಿದ್ರೆ 12,265 ಹೊಸ ಆರ್ಡರ್ಗಳು ನಿನ್ನೆ ಪಂಚಾಗಿದೆ ಪುಟ್ ಸೆಲ್ಲರ್ಸು. ಅದೇ ರೀತಿಯಲ್ಲಿ ಕಾಲ್ ಸೆಲ್ಲರ್ಸ್ 99,292 ಕಾಲ್ ಸೆಲ್ಲರ್ಸ್ ಆ್ಯಡ್ ಆಗಿದ್ದಾರೆ. ಇನ್ನು PCR ರೇಷಿಯೋಗೆ ಬಂದರೆ ನಾವು 16,38,331 ಡಿವೈಡೆಡ್ ಬೈ 22,991,000. ಸೊ ಓವರಾಲ್ ಆಗಿ 0.7 ನಾವು ಇದನ್ನು ನ್ಯೂಟ್ರಲ್ ಡೇಟಾ ಅಂತ ಕರಿಬೋದು. ಇನ್ನು ಭಾರತದ ಮಾರ್ಕೆಟಲ್ಲಿ FIDI ಆ್ಯಕ್ಟಿವಿಟಿನ ಅಬ್ಸರ್ವ್ ಮಾಡೋದಾದರೆ, ಮೊದಲು ಕ್ಯಾಶ್ ಮಾರ್ಕೆಟ್. ನಿನ್ನೆ ಫಾರಿನರ್ಸ್ 77 ಕೋಟಿಯಷ್ಟು ನೆಟ್ ಬೈ ಮಾಡಿದ್ದಾರೆ. DIS 920 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಇನ್ನು F&O ಸೆಗ್ಮೆಂಟಿಗೆ ಬರೋದಾದರೆ, FI ಇಂಡೆಕ್ಸ್ ಫ್ಯೂಚರ್ ಸೆಗ್ಮೆಂಟಲ್ಲಿ 991 ಕೋಟಿಯಷ್ಟು ನೆಗೆಟಿವಲ್ಲಿ ಸೆಲ್ ಮಾಡಿದ್ದಾರೆ ಫಾರಿನರ್ಸ್. ಅದೇ ರೀತಿಯಲ್ಲಿ ಸ್ಟಾಕ್ ಫ್ಯೂಚರ್ಸಲ್ಲಿ 558 ಕೋಟಿಯಷ್ಟು ನೆಗೆಟಿವಲ್ಲಿ ಸೆಲ್ ಮಾಡಿದ್ದಾರೆ. ಮುಂದೆ US ಫ್ಯೂಚರ್ಸ್ ನಮಗೆ US 30.17.18% ನೆಗೆಟಿವಲ್ಲಿದೆ. US 500.21 ನೆಗೆಟಿವಲ್ಲಿ ಕ್ಲೋಸ್ ಆಗ್ತಾ ಇದೆ.
ರನ್ ಆಗ್ತಾ ಇದೆ. US ಟೆಕ್ 100 -0.23% ನೆಗೆಟಿವಲ್ಲಿ ಕ್ಲೋಸ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಇನ್ನು ಗ್ಲೋಬಲ್ ಮಾರ್ಕೆಟ್, ನಿನ್ನೆ ಕ್ಯಾಶ್ ಮಾರ್ಕೆಟ್ ಯಾವ ರೀತಿ ಕ್ಲೋಸ್ ಆಗಿದೆ? ಡೋ ಜೋನ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ನಮಗೆ. S&P 500 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಾಸ್ಡಾಕ್ ಕೂಡ ತುಂಬ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ನಾವು ಯುರೋಪಿಯನ್ ಮಾರ್ಕೆಟ್ನ ಅಬ್ಸರ್ವ್ ಮಾಡಿದ್ರೆ ಡ್ಯಾಕ್ಸ್ 1.42% ಅಷ್ಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. FTSE 100 ಪಾಸಿಟಿವ್, CAC ಈಸ್ ಕಂಪ್ಲೀಟ್ಲಿ ಪಾಸಿಟಿವ್. ಸೊ ಅಮೇರಿಕನ್ ಕ್ಯಾಶ್ ಮಾರ್ಕೆಟ್ ಮತ್ತು ಯುರೋಪಿಯನ್ ಕ್ಯಾಶ್ ಮಾರ್ಕೆಟ್ ಎರಡೂ ತುಂಬ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಒಂದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ ಮಾರ್ಕೆಟಲ್ಲಿ. ಇನ್ನು ನಿಕಾಯ್ 0.55% ನೆಗೆಟಿವಲ್ಲಿ ರನ್ ಆಗ್ತಾ ಇದೆ. ಹ್ಯಾಂಗ್ಸಾಂಗ್ ನೆಗೆಟಿವಲ್ಲಿದೆ ಹಾಗೂ ಕಾಸ್ಪಿ ಪಾಸಿಟಿವಲ್ಲಿದೆ. ಸೊ ಓವರಾಲ್ ಡೇಟಾ ನೋಡೋದಾದರೆ ಅಮೇರಿಕನ್ ಮತ್ತು ಯುರೋಪಿಯನ್ ಕ್ಯಾಶ್ ಮಾರ್ಕೆಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ಹಾಗೂ ಏಷ್ಯನ್ ಮಾರ್ಕೆಟ್ ಈಗ ಕಾಸ್ಪಿ ಬಿಟ್ಟು ನಿಕಾಯ್ ಮತ್ತು ಹ್ಯಾಂಗ್ಸಾಂಗ್ ನೆಗೆಟಿವಲ್ಲಿ ರನ್ ಆಗ್ತಾ ಇದೆ. ಇನ್ನು ಇಂಡಿಯನ್ ಕಂಪನೀಸ್ ಅಮೇರಿಕಾದಲ್ಲಿ ಯಾವ ರೇಂಜಲ್ಲಿ ಡಿಮ್ಯಾಂಡ್ ಇದೆ ಅಂತ ನೋಡೋದಾದರೆ ADRs, ಇನ್ಫೋಸಿಸ್ ADR ನೆಗೆಟಿವಲ್ಲಿದೆ, ವಿಪ್ರೋ ನೆಗೆಟಿವ್, ICICI ಬ್ಯಾಂಕ್ ಪಾಸಿಟಿವ್ ಡಿಮ್ಯಾಂಡ್ ಇದೆ, HDFC ಪಾಸಿಟಿವ್ ಡಿಮ್ಯಾಂಡಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ನಿನ್ನೆ ತುಂಬ ನೆಗೆಟಿವ್ ಇತ್ತು, ಇವತ್ತು ಒಂದು ನ್ಯೂಟ್ರಲ್ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು ಅಬ್ಸರ್ವ್ ಮಾಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ? ಮೊದಲನೇದಾಗಿ ನಿಫ್ಟಿನ ಅಬ್ಸರ್ವ್ ಮಾಡಿ. 25,568, ನಿಫ್ಟಿ ಜುಲೈ 25,558. ಇದ್ರ ಎರಡರ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಕೇವಲ 10 ಪಾಯಿಂಟ್ ಆಗಿರೋದಕ್ಕೆ ನಾವು ಇದನ್ನು ಫ್ಲ್ಯಾಟ್ ಓಪನ್ ಅಂತ ಕರಿಬೋದು. ಸೊ ಇವತ್ತು ನಿಫ್ಟಿ 50 ಫ್ಲ್ಯಾಟ್ ಓಪನ್ ಆಗೋ ಎಲ್ಲ ಚಾನ್ಸಸ್ ತುಂಬ ಇದೆ. ಇನ್ನು ನಾವು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ನೋಡೋದಾದರೆ ಯೂಶ್ವಲಿ ನಾವು R1 ಮತ್ತು S1ನ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆಲ್ರೆಡಿ ಒಂದು ಸ್ವಲ್ಪ ದಿವಸದಿಂದ ಒಂದು ಕನ್ಸಾಲಿಡೇಷನ್ ಬಾಕ್ಸಲ್ಲೇ ನಿಫ್ಟಿ ಕನ್ಸಾಲಿಡೇಟ್ ಆಗ್ತಾ ಇರೋದ್ರಿಂದ ಈ ಕನ್ಸಾಲಿಡೇಷನ್ ಇನ್ನೂ ಒಂದು 2 ದಿವಸ ಕಂಟಿನ್ಯೂ ಆಗ್ಬೋದು. ಆದರೆ ನಮ್ಮ ವ್ಯೂ ಬುಲ್ಲಿಶ್ನೆಸ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಹಿಂದಿನ ದಿವಸದ ಸಪೋರ್ಟ್ಗಳು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇರೋದನ್ನ ನಾವು ಕಾಣ್ಬೋದು ಇಲ್ಲಿ. ಸೊ ಓವರ್ ಆಲ್ ಮಾರ್ಕೆಟ್ ಇವತ್ತಿನ ಪ್ರೆಡಿಕ್ಷನ್ ಫಸ್ಟ್ 15 ಮಿನಿಟ್ಸ್ ನಮಗೆ ಒಂದು ಕ್ಲಾರಿಟಿನ ಕೊಡುತ್ತೆ. ಆದರೆ ನಾವು ಬೈ ಆನ್ ಡಿಪ್ ಅಂತ ಹೇಳ್ಬೋದು ಇನ್ಸ್ಟೆಡ್ ಆಫ್ ಸೆಲ್ ಆನ್ ರ್ಯಾಲೀಸ್ ಅಂತ. ಸೊ ಓವರ್ ಆಲ್ ಬುಲ್ಲಿಶ್ನೆಸ್ನ ನಾವು ಅಬ್ಸರ್ವ್ ಮಾಡ್ಬೋದು ಮಾರ್ಕೆಟಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಎಕ್ಸ್ಪೈರಿ ಇರೋದಕ್ಕೆ ಒಂದು ಬುಲ್ಲಿಶ್ ಪ್ಯಾಟ್ರನ್ನ ಫಾರ್ಮ್ ಮಾಡೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಡೇ ವ್ಯೂ ಈಸ್ ಬೈ ಆನ್ ಡಿಪ್. ಹಿಂದಿನ ದಿವಸದ ಸಪೋರ್ಟ್ಗಳು ಸ್ಟ್ರಾಂಗ್ ಆಗಿ ನಮಗೆ ಸಪೋರ್ಟ್ ಮಾಡಬೇಕು. ಇದು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.